ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಾನು ನಿಮಗೆ ಒಂದು ಸಿಂಪಲ್ ಮತ್ತು ಈಸಿ ಬ್ರೇಕ್ಫಾಸ್ಟ್ ರೆಸಿಪಿ ಹೇಳಿಕೊಡ್ತೇನೆ. ಅದು ಬ್ರೆಡ್ ಟೋಸ್ಟ್. ಫ್ರೆಂಚ್ ಟೋಸ್ಟಿನ ಹಾಗೆ ಸ್ವಲ್ಪ ಡಿಫ್ರೆಂಟ್ ಇರ್ತದೆ. ಸೊ ನೀವು ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಫಸ್ಟ್ ಒಂದು ಎಗ್ ಕ್ರ್ಯಾಕ್ ಮಾಡಿ, ಫಸ್ಟ್ ಒಂದು ಮೊಟ್ಟೆ ಹಾಕಿದಾದ್ಮೇಲೆ ಅದನ್ನು ಮಿಕ್ಸ್ ಮಾಡಬೇಕು. ಇದಕ್ಕೆ ಮತ್ತು ಸ್ವಲ್ಪ ಹಾಲು ಮತ್ತು ಸಕ್ಕರೆ ಹಾಕಬೇಕು. ಒಂದು ಮೊಟ್ಟೆಗೆ ನಾನು 1 ಕಪ್ ಹಾಲು ಹಾಕ್ತಿದ್ದೇನೆ. ಇದನ್ನು ಸಹ ಒಳ್ಳೆ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಸ್ವಲ್ಪ ಸಕ್ಕರೆ ಹಾಕಬೇಕು. ಸಕ್ಕರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ, ನಿಮ್ಮ ಟೇಸ್ಟಿನ ಮೇಲೆ ಡಿಪೆಂಡ್ ಆಗಿರ್ತದೆ. ಎಷ್ಟು ಬೇಕು ಅಷ್ಟು ಹಾಕಿ. ನೆಕ್ಸ್ಟ್ ಸಕ್ಕರೆ ಮಿಕ್ಸ್ ಆಗುವ ತನಕ ಮಿಕ್ಸ್ ಮಾಡಿದ್ರಾಯ್ತು. ನೆಕ್ಸ್ಟ್ ಉಂಟಲ್ಲ, ಇದರ ಹಾಫ್ ಮಿಕ್ಸ್ಚರ್ ಒಂದು ಕಪ್ಪಲ್ಲಿ ಹಾಕಿ ಸ್ವಲ್ಪ ಸೈಡಲ್ಲಿ ತೆಗೆದಿಡಿ. ಇದಕ್ಕೆ ಉಂಟಲ್ಲ ಸ್ವಲ್ಪ ಹಾಲು ಮಿಕ್ಸ್ ಮಾಡಬೇಕು. ಸ್ವಲ್ಪವೇ ಹಾಲು ಹಾಕಲಿಕ್ಕೆ, ಅದನ್ನು ಸಹ ಮಿಕ್ಸ್ ಮಾಡಿ. ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಬಟರ್ ಹಾಕಿ, ನೆಕ್ಸ್ಟ್ ಬ್ರೆಡ್ ತಗೊಂಡು ಅದನ್ನು ಇದಕ್ಕೆ ಡಿಪ್ ಮಾಡಿ, ಇದನ್ನು ಸ್ವಲ್ಪ ಹೊತ್ತು ಫ್ರೈ ಆಗಲಿಕ್ಕೆ ಬಿಡಿ. ಒಂದು 2 to 3 minutes ಅಷ್ಟೇ. 2 to 3 minutes ಬೇಕಂತಿಲ್ಲ, ನಿಮಗೆ ಅದು ಗೊತ್ತಾಗ್ತದೆ ಯಾವಾಗ ಅದು ಒಂದು ಸೈಡ್ ರೆಡಿ ಆಗಿದೆ ಅಂತ. ಆಗ ಫ್ಲಿಪ್ ಮಾಡಿದ್ರಾಯ್ತು. ಫ್ಲಿಪ್ ಮಾಡಿದಾದ್ಮೇಲೆ ಏನು ಮಾಡಬೇಕಂದ್ರೆ, ಸ್ವಲ್ಪ ಬಟರ್ ಹಾಕಬೇಕು. ನೆಕ್ಸ್ಟ್ ಅದು ಮಿಕ್ಸರ್ ನಾನು ಸೈಡ್ ಇಡ್ಲಿಕ್ಕೆ ಹೇಳಿದೆಲ್ಲ, ಅದನ್ನು ಸ್ವಲ್ಪ ಸ್ವಲ್ಪ ಹಾಕಬೇಕು. ಮತ್ತು ಒಂದು ಸೈಡ್ ಹೊಸ ಆದಮೇಲೆ ಅದನ್ನು ತಗೊಳ್ಬೇಕು, ಫ್ಲಿಪ್ ಮಾಡಬೇಕು. ಮತ್ತು ಈ ಸೈಡ್ಸ್ ಸ್ವಲ್ಪ ಹಾಕಬೇಕು. ನೆಕ್ಸ್ಟ್ ಇದನ್ನು ಸಹ ಫ್ಲಿಪ್ ಮಾಡಬೇಕು.
ಸೈಡಲ್ಲಿ ಹೀಗೆ ಗೋಲ್ಡನ್ ಬ್ರೌನ್ ಹಾಕಬೇಕು, ಅದು ರೆಡಿ ಆಗ್ತಾ ಬಂತಂತ ಗೊತ್ತಾಗ್ತದೆ. ಹಾಗೆ ಆದಮೇಲೆ ಫ್ಲಿಪ್ ಮಾಡಬೇಕು. ಫ್ಲಿಪ್ ಮಾಡಿದಾದಮೇಲೆ ಇನ್ನೊಂದು ಸೈಡ್ ಸಹ ಹಾಗೆ ಆಗ್ತದಲ್ಲ, ಆದಮೇಲೆ ಇದು ರೆಡಿ ಆಗ್ತದೆ. ನೋಡಿ ರೆಡಿ ಆಗ್ತಾ ಬಂತು. ಸೊ ಇದನ್ನು ತೆಗೆದು ಸೈಡಲ್ಲಿ ಇದಕ್ಕೆ ಬೇಕಾದರೆ ಸ್ವಲ್ಪ ಚಾಕ್ಲೇಟ್ ಸಿರಪ್ಪನ್ನು ಹಾಕಿ, ನಿಮಗೆ ಎಂಥ ಟಾಪಿಂಗ್ ಬೇಕು, ಹನಿ, ಚಾಕ್ಲೇಟ್ ಸಿರಪ್, ಸ್ಟ್ರಾಬೆರಿ ಸಿರಪ್, ಕ್ಯಾರಮಲ್ ಎಂತ ಬೇಕಾದ ಹಾಕ್ಬೋದು. ನಾನು ಯೂಸ್ ಮಾಡೋದು ಚಾಕ್ಲೇಟ್ ಸಿರಪ್. ಸೊ ನಮ್ಮದು ಟೋಸ್ಟ್ ರೆಡಿಯಾಗಿದೆ. ಇನ್ನು ನಾನು ಹೋಗ್ತೀನಿ ತಿನ್ನಲಿಕ್ಕೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.